ವೈಟಿಪಿಎಸ್ ಕಲ್ಲಿದ್ದಲು ಕಳ್ಳತನ ಪ್ರಕರಣ ಸಿಬಿಐಗೆ ವಹಿಸಲು ಕೇಂದ್ರಕ್ಕೆ ಪತ್ರ. ಡಾಕ್ಟರ್ ಶಿವರಾಜ್ ಪಾಟೀಲ್. ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ. ಖರೀದಿಯಲ್ಲಿ ಆಗುವ ವಂಚನೆ ತಡೆಯಲು ಗ್ರಾಹಕರ ನ್ಯಾಯಾಲಯದ ಸದುಪಯೋಗ ಪಡೆಯಿರಿ. ನ್ಯಾಯಾಧೀಶ ಸಾತ್ವಿಕ್. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪ್ರವೇಶ ಮೀಸಲು. ಆನ್ಲೈನ್ ಅರ್ಜಿ ಆಹ್ವಾನ. ಡಾಕ್ಟರ್ ಬಸವರಾಜ್ ಸೋಮನಮರಡಿ. 28ರಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ. ವಾರ್ಷಿಕ ದತ್ತಿ ಪ್ರಶಸ್ತಿ ಪ್ರದಾನ. ವಿಜಯ್ ಜಾಗಟ್ಕಲ್. ರಿಮ್ಸ್ ಆಸ್ಪತ್ರೆಯಲ್ಲಿ ಶವ ಸಾಗಿಸುವ ಶ್ರದ್ಧಾಂಜಲಿ ವಾಹನ ಚಾಲಕನಿಂದ ಹಣ ವಸೂಲಿ. ಕ್ರಮಕ್ಕೆ ಅಂಬಾಜಿರಾವ್ ಒತ್ತಾಯ. ಮತ್ತು ಗೋವುಗಳು ವಿಶೇಷ ತಳಿಗಳ ಪ್ರದರ್ಶನ. ದೇಶೀಯ ಗೋ ತಳಿಗಳ ಸಂರಕ್ಷಣೆಗೆ ಸಹಕರಿಸಿ. ಡಾಕ್ಟರ್ ಶಿವರಾಜ್ ಪಾಟೀಲ್. ವೈಟಿಪಿಎಸ್ ನಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಕಲ್ಲಿದ್ದಲು ಕಳ್ಳತನ ಪ್ರಕರಣ ನೂರಾರು ಕೋಟಿ ಅವ್ಯವಹಾರವಿದ್ದು ಕೂಡಲೇ ಸಿಬಿಐ ತನಿಖೆ ನಡೆಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ರಾಯಚೂರಿನ ವೈಟಿಪಿಎಸ್ ಘಟಕದಲ್ಲಿ ಕೋಲ್ ಕಳ್ಳತನ ಆಗಿರುವುದು ಈಗಾಗಲೇ ಸಂಬಂಧಪಟ್ಟವರ ಸೂಚನೆ ಮೇರೆಗೆ ತನಿಖೆ ನಡೀತಾ ಇದೆ. ನಾನು ವೈಟಿಪಿಎಸ್ನ ಅಧಿಕಾರಿಗಳಿಗೆ ಆಗ್ರಹ ಮಾಡೋದು, ಅವರು ಸರಿಯಾದಂಥವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಇಲ್ಲಿ ಪವರ್ಮೆಕ್ ಕಂಪ್ನಿ ಏನು ಕೋಲ್ ಸಪ್ಲೈ ಮಾಡುವಂಥ ಕೆಲಸ ಮತ್ತು ಈ ಬೋಗಿ ಕ್ಲೀನ್ ಮಾಡುವಂಥ ಕೆಲಸ ಏನು ಮಾಡ್ತಾ ಇದೆ, ಆ ಕಂಪ್ನಿಯನ್ನು ಬ್ಲ್ಯಾಕ್ ಲಿಸ್ಟ್ ಮಾಡುವಂಥ ಕೆಲಸ ಇವತ್ತು ವೈಟಿಪಿಎಸ್ನ ಅಧಿಕಾರಿಗಳು ಮತ್ತು KPC ಅಧಿಕಾರಿಗಳು ಮಾಡಬೇಕು. ಇವೆಲ್ಲೋ ಬಿಟ್ಟು ಎಲ್ಲೋ ಒಂದು ಕಡೆ ಟೈಮ್ ಪಾಸ್ ಮಾಡುವಂಥ ಕೆಲಸ ಮಾಡಬಾರ್ದು ಅಂಥೇಳಿ ನಿನ್ನೆ ನಾನು SP ಅವ್ರಿಗೂ ಮತ್ತು YTPS ಅಧಿಕಾರಿಗಳಿಗೆ ಮಾಡಿದ್ದೇನೆ. ಬಹುಶಃ ನನಗನ್ಸುತ್ತೆ ಇದು ಪ್ರತಿ ವರ್ಷ ಒಂದು 7ರಿಂದ 10 ಕೋಟಿವರೆಗೆ ಈ ವ್ಯವಹಾರ ನಡೆದಿದೆ. ಪ್ರತಿ ತಿಂಗಳು 1ರಿಂದ 1.5 ಕೋಟಿ ರೂಪಾಯಿ ಇವತ್ತು ಗೋಲ್ಮಾಲ್ ಮತ್ತು ಕಳ್ಳತನ ನಡೆಯುವಂಥ ಕೆಲಸ ಆಗಿದೆ. ನಾನು ಅಧಿಕಾರಿಗಳು ಎಚ್ಚರಿಸಲಿಕ್ಕೆ ಬಯಸ್ತೇನೆ. ಬಹುಶಃ ಈ ನೀರು ನಿಮ್ಮ ಬುಡಕ್ಕೂ ಬರುವಂಥ ಚಾನ್ಸ್ ಕಾಣ್ತಾ ಇದೆ. ಹಾಗಾಗಿ ನೀವು ಸರಿಯಾದಂಥ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಮಾತ್ರ ಸರಿಯಾದ ಕಳ್ಳರು ಹೊರಗೆ ಬರಲಿಕ್ಕೆ ಸಾಧ್ಯ ಅಂತೇಳಿ ಬಯಸ್ತೇನೆ. ಇವತ್ತು ಕೇಂದ್ರ ಸರ್ಕಾರದ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಬಹುಶಃ ನಾನು ರೈಲ್ವೆ ಅಧಿಕಾರಿಗಳಿಗೂ ನಾನೊಂದು ಪತ್ರ ಬರೀತೇನೆ. ಇದು ಇಂಟರ್ಸ್ಟೇಟ್ ಅಧಿಕಾರಿಗಳ ಒಂದು ಅವರಿಬ್ಬರ ಮಧ್ಯೆ ಹೊಂದಾಣಿಕೆ ಇರೋದರಿಂದ CBI ತನಿಖೆ ಆಗ್ಬೇಕಂತೇಳಿ ಈಗಾಗಲೇ ನಾನು ಅಧಿಕಾರಿಗಳ ಜೊತೆ ಮೇಲೆ ಡೆಲ್ಲಿಯಲ್ಲಿ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಒಂದು ಪತ್ರ ಕೊಡಲಿಕ್ಕೆ ಹೇಳಿದ್ದಾರೆ. ಇಲ್ಲಿಯ FIR ಕಾಪಿ ನಾನು ಬಹುಶಃ ನಾಳೆ ನನ್ನ ಕೈಗೆ ಬರ್ತಿದ್ದೆ, ಅದನ್ನು ತೊಗೊಂಡೋಗಿ ನಾನು ದೆಹಲಿಯಲ್ಲಿ CBIಗೆ ತನಿಖೆ ಮಾಡಲಿಕ್ಕೆ ಒತ್ತಾಯ ಮಾಡ್ತೇನೆ. ಹೆಚ್ಚಿನ ಲಾಭವನ್ನು ಗಳಿಸುವ ಸಲುವಾಗಿ ಕೆಲ ಮಾರಾಟಗಾರರು ಹೆಚ್ಚಿನ ಶುಲ್ಕವನ್ನು ವಿಧಿಸಿ ಗ್ರಾಹಕರನ್ನ ವಂಚಿಸುತ್ತಾರೆ. ಪ್ರತಿಯೊಬ್ಬರು ಗ್ರಾಹಕರ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಎಂದು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ HA ಸಾತ್ವಿಕ್ ಹೇಳಿದರು. ಸಂಚರಿಸೋ ಅಡಿಮುಟ್ಟದೇನು ಆ ದೈವದಾಜ್ಞೆ ಭಾವಂತರಂಗಾನಿ ಶಿವಿಂದ ತಾನೇ ಕಲಿವಿಂದ ತಾನೇ ಸುಖ ಸಂಗ ದಯ ಪಾಲಿಸೋ ಈ ಬಾಳನು. ಆದರೂ ಕೂಡ ನಾವು ಕೆಲವೊಂದು ಬಾರಿ ಮೋಸ ಹೋಗ್ತೀವಿ. ಸಾಕಷ್ಟು ಬಾರಿ ನಾವು ನಮ್ಮ ಏನೊಂದು ಹಕ್ಕುಗಳವ ಅದನ್ನ ಯಾವುದೋ ಒಂದು ಕಾರಣಕ್ಕೆ ಆ ಒಂದು ಸಡದೊಳಗ ಮರೆತು
ಥೀಮು ತುಂಬಾ ಚೆನ್ನಾಗಿದೆ. ಯಾವಾಗ ಕೊರೋನಾ ಬಂತು, ನಾವು ನಮ್ಮ ನ್ಯಾಯಾಲಯಗಳಲ್ಲಿ ಮತ್ತು ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಈ ಒಂದು ಡಿಜಿಟಲೈಸೇಷನ್ ಶುರುವಾಗ್ಬಿಟ್ಟದ. ನಮ್ಮ ನ್ಯಾಯಾಲಯಗಳಲ್ಲೂ ಕೂಡ ಥ್ರೂ VC ಮೂಲಕ ನಾವು ನಿರ್ದೇಶನ ತಗೋತಾ ಇದ್ದೀವಿ. ಅದೇ ರೀತಿ ಕನ್ಸ್ಯೂಮರ್ ಕೋರ್ಟಲ್ಲೂ ಕೂಡ ಡಿಜಿಟಲೀಕರಣ ನಡೆದ. ಕನ್ಸ್ಯೂಮರ್ ಕೋರ್ಟ್ ಒಳಗ ಕೇಸ್ ನಡೆಸೋದು ಬಹಳ ಸುಲಭ. ಅವ್ರಿಗೆ ಅವರದೇ ಆದಂತಹ ಒಂದು ಪ್ರೊಸೀಜರ್ ಅದ. ಆ ಪ್ರೊಸೀಜರ್ ಪ್ರಕಾರ ನಾವು ಕೇಸ್ ನಡೆಸ್ಬಿಟ್ಟು ಅಂದ್ರೆ ಮುಗಿದೋಯ್ತು. ನಮ್ಮ ನ್ಯಾಯಾಲಯಗಳಲ್ಲಿ ಪ್ರೊಸೀಜರ್ ಅದ. ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಇರ್ಬೋದು, ಮತ್ತು ಕ್ರಿಮಿನಲ್ ಕೇಸಸ್ಗೆ ಬಂದ್ರೆ ಈಗ ಹೊಸದಾಗಿ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂವಿಧಾನ, ಒಂದು CRPC ಅಂತ ಇತ್ತು. ಅದನ್ನ ನಾವು ಓದಿ ಕೇಸ್ ನಡೆಸಬೇಕಾಗುವಂತಹ ಪರಿಸ್ಥಿತಿ ಇತ್ತು. ಬಟ್ ಈ ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಯಾರು ಬೇಕಾದವರು ನೀವು ಕೂಡ ಯಾವುದೇ ಒಂದು ಸಹಾಯಧನ ನೀವು ಕೇಸ್ ನಡೆಸ್ಬೋದು. ಹೇಗಪ್ಪ ಅಂದ್ರೆ ಮೊದಲು ಕಂಪ್ಲೇಂಟ್ ನಾ ಏನ್ ಹೇಳ್ತಾ ಇದ್ದೀನಿ, ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರಿ. ಮೊದಲು ಕಂಪ್ಲೇಂಟ್ ಫೈಲ್ ಮಾಡ್ತೀವಿ. ಕಂಪ್ಲೇಂಟ್ ಫೈಲ್ ಮಾಡಿದ್ಮೇಲೆ ಎವಿಡೆನ್ಸ್ ಒಳಗ ನೀವೇನಲ್ಲಿ ಕೋರ್ಟಿಗೆ ಹೋಗಿ ಓರಲ್ ಆಗಿ ಹೇಳುವುದೇನು ಕಾರಣ ಇಲ್ಲ. ನಿಮ್ದು ಏನದ ಒಂದು ಎಫಿಡೇವಿಟ್ ಅದನ್ನ ಕನ್ಸ್ಯೂಮರ್ ಕೋರ್ಟ್ ಒಳಗೆ ಹಾಕಿದ್ರೆ ಸಾಕು. ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅವೆಲ್ಲ ಏನಿರಂಗಿಲ್ಲ. ಕ್ರಾಸ್ ಎಕ್ಸಾಮಿನೇಷನ್ ಬಂತಂದ್ರೆ ವಕೀಲರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತಹ ಪರಿಸ್ಥಿತಿ ಇರ್ತದೆ. ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಿರಂಗಿಲ್ಲ. ನೀವು ಎಫಿಡೇವಿಟ್ ಹಾಕಬೇಕು, ಆರ್ಗ್ಯುಮೆಂಟ್ಸ್ ಮಾಡಬೇಕು, ಜಡ್ಜ್ಮೆಂಟ್ ಬರ್ತದೆ. ನಮ್ಮ ಹಕ್ಕುಗಳನ್ನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು, ತಿಳ್ಕೊಳ್ಳೋಂಥದ್ದು ಬಹಳ ಪ್ರಾಮುಖ್ಯತೆ ಪಡೆದಿರುತ್ತೆ. ಈಗ ನಾವು ನಮ್ಮ ದೇಶದಲ್ಲಿ ಹೋದಾಗ ನಾವು ಭಾರತದ ಸಂವಿಧಾನ ಅಂತ ತಗೊಂಡ್ವಿ. ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದೇನು ಬಹಳ ಮುಖ್ಯವಾಗಿ ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ. ಅದೇ ರೀತಿನೇ ಗ್ರಾಹಕರಿಗೂ ಕೂಡ ನಮ್ಮ ಹಕ್ಕುಗಳು ಅನ್ನೋದು ಇದೆ. ಆ ಹಕ್ಕುಗಳನ್ನ ನಾವು ತಿಳ್ಕೋಬೇಕು. ಆ ಹಕ್ಕುಗಳನ್ನ ನಮ್ಗೆ ಆ ಹಕ್ಕುಗಳಿಗೆ ಚ್ಯುತಿ ಬರ್ದಂಗೆ ನಾವು ಅದನ್ನ ನೋಡ್ಕೋಬೇಕಾಗುತ್ತೆ. ನಾವು ಎಷ್ಟೋ ಸಲ ಹೇಳ್ಕೊಳ್ಳೋದು ಕಾನೂನಲ್ಲಿ ನಮಗಿದು ಗೊತ್ತಿಲ್ಲ ಅಂತ. ನೀವು ನ್ಯಾಯಾಲಯಗಳಲ್ಲಿ ನೋಡ್ಬೋದು, ಕೆಲವೊಂದು ಟೈಮಲ್ಲಿ ಅವರು ಕೆಲವು ಕೇಸುಗಳಲ್ಲಿ ಹೇಳ್ತಾರೆ ನನಗೆ ಗೊತ್ತಿರಲಿಲ್ಲ ಅದು ಮಾಡಿಬಿಟ್ಟೆ. ಈ ಕೆಲವು ಈ ಕ್ರಿಮಿನಲ್ ಪ್ರಕರಣಗಳಾಗ್ಬೋದು, ಬೇರೆ ಇನ್ನೇನೋ ಆಗ್ಬೋದು, ಅದಕ್ಕೆ ಹೇಳ್ತಾರೆ ಸರ್ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಅದು ನನಗೆ ಗೊತ್ತಿರಲಿಲ್ಲ, ಮಾಡಿರೋ ತಪ್ಪು ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನ್ಯಾಯಾಂಗ ಇಲಾಖೆಯಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಒಂದು ಇದು ಮಾಡಿ ಕಾನೂನಿನ ಅರಿವು ಮತ್ತು ನೆರವು ಅನ್ನೋದನ್ನ ಘೋಷಣೆ ಮಾಡಿ ಇವತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನ ಕೊಡುವಂಥ ಒಂದು ಕಾರ್ಯಕ್ರಮಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕಾನೂನು ತಿಳ್ಕೋಬೇಕು. ನನಗೆ ಗೊತ್ತಿಲ್ಲ ನಾನು ತಪ್ಪು ಮಾಡಿದೆ ಅಂತ. ನೀವು ಕಾನೂನಲ್ಲಿ ತಪ್ಪು ಮಾಡಿದ್ರೆ ತಪ್ಪಿಗೆ ಶಿಕ್ಷೆ ಕಟ್ಟಿಟ್ಟ ಬುದ್ಧಿ. ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಕಾನೂನು ತಿಳ್ಕೊಳ್ಳೇಬೇಕಾಗತ್ತೆ. ನಮ್ಮಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಹಕ್ಕುಗಳನ್ನ ನಾವು ರಕ್ಷಣೆ ಮಾಡ್ಕೋಬೇಕು. ಈಗ ಈ ಹಕ್ಕುಗಳು ಈ ಗ್ರಾಹಕರು ಹೇಗೆ ಅಂದ್ರೆ ಈಗ ನ್ಯಾಯಾಧೀಶರು ಆಗಲೇ ಹೇಳಿದ್ರು, ವಿಜ್ಞಾನಿಗಳು ತಂತ್ರಜ್ಞಾನದಿಂದ ಇಡೀ ವಿಶ್ವವನ್ನೇ 100% ಅದು ವ್ಯಾಪ್ತಿ ಇದೆ ಅಂತಂದ್ರೆ ಅದು ಡಿಜಿಟಲ್ ಯುಗ ಅಂತ ಹೇಳಕ್ಕೆ ನಾನು ಬಯಸುತ್ತೇನೆ. ಬಂಧುಗಳೇ, ಸ್ವತಂತ್ರಕ್ಕಿಂತ ಮೊದಲು, ಸ್ವತಂತ್ರದ ನಂತರ ಸಹ ನಮ್ಮ ಭಾರತದಲ್ಲಿ ಅನೇಕ ಕಾಯ್ದೆಗಳಿದ್ದವು. ಆದರೆ ಗ್ರಾಹಕರಿಗೆ ಸಂಬಂಧಪಟ್ಟಂತ ಕಾಯ್ದೆ ಮಾತ್ರ ಸ್ಪೆಸಿಫಿಕ್ ಆಗಿ ಇದ್ದಿದ್ದಿಲ್ಲ. ಈಗೇನು ಸರ್ ಏನು ಹೇಳಿದ್ರು, ಸಿವಿಲ್ ಅಥವಾ ಕ್ರಿಮಿನಲ್ ಸಂಬಂಧಪಟ್ಟದಲ್ಲಿ ಯಾರು ಗ್ರಾಹಕರನ್ನ ನ್ಯಾಯಾಲಯಕ್ಕೆ ಹೋಗ್ಬೇಕಂತಂದ್ರೆ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಬೇಕಾಗ್ತಿತ್ತು. ನಂತರ 1960ರ ದಶಕದಲ್ಲಿ ಅಂದ್ರೆ 60-65 ವರ್ಷಗಳ ಹಿಂದ್ಗಡೆ ಅಂತಾರಾಷ್ಟ್ರೀಯದಲ್ಲಿ ಅಮೆರಿಕದಲ್ಲಿ ಇದು ಮೊದಲನೇದಾಗಿ ಹುಟ್ಟಿತು. ಅಲ್ಲಿ ಆಗಿನ ಅಧ್ಯಕ್ಷರಾದಂಥ ಜಾನ್ ಎಫ್ ಕೆನೆಡಿ ಅವರು ಗ್ರಾಹಕರಿಗೆ ಅನ್ಯಾಯವಾದಾಗ ಅವರು ಪರಿಹಾರ ಎಲ್ಲಿ ಕಂಡುಕೊಡ್ಬೇಕಂತ ಯೋಚನೆ ಮಾಡಿದಾಗ ಆಗಿನ ಸ್ಪೆಸಿಫಿಕ್ ಆಗಿ ಗ್ರಾಹಕರಿಗೆ ಒಂದು ನ್ಯಾಯಾಲಯ ಸ್ಥಾಪಿಸಬೇಕಂತಂದು 1960ರ ದಶಕದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಲ್ಲಿ ಸ್ಥಾಪನೆ ಆಯಿತು. ಗ್ರಾಹಕರಿಗಾಗಿ ಒಂದು ಸ್ಪೆಸಿಫಿಕ್ ಕೋರ್ಟ್ ಅನ್ನು ಇರಬೇಕಂತ ಮಾಡಿದ್ರು. ನಂತರ ಭಾರತದಲ್ಲಿ ಅನೇಕ ಕಾಯ್ದೆಗಳು ಇದ್ರೂ ಸಹ
ಭಾರತದಲ್ಲಿ 1986ಕ್ಕಿಂತ ಮುಂಚೆ ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕನನ್ನ ಮರಕ್ಕೆ ನೇತು ಹಾಕಿ ಸಜೀವ ದಹನ ಮಾಡಿರುವುದನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ಅವರ ಪ್ರತಿಕೃತಿ ಧರಿಸಿ ಜನಾಕ್ರೋಶ ಹೋರಾಟ ನಡೆಸಲಾಯಿತು. ಜಿಹಾದಿ ಹಂದಿಗಳಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ बोलो भारत माता की, 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 बोलो भारत बांग्लादेश सरकारಕ್ಕೆ ಸರ್ಕಾರಕ್ಕೆ ಟಿಪ್ಪು ಚಂದ್ರದಾಸ್ ಅಮರ್ ರಹೇ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಹಂದಿಗಳಿಗೆ ಹಂದಿಗಳಿಗೆ ಬಾಂಗ್ಲಾದೇಶ ಹಂದಿಗಳಿಗೆ ಬಾಂಗ್ಲಾದೇಶ ಹಂದಿಗಳಿಗೆ ಜಿಹಾದಿ ಹಂದಿಗಳಿಗೆ ಎಲ್ಲ ತಿಳಿದಿರುವಂತೆ ಏನು ಬಾಂಗ್ಲಾದಲ್ಲಿ ಈ ಹಿಂದೂ ಸಮಾಜದ ಯುವಕ ದೀಪು ಚಂದ್ರದಾಸ್ ಮೇಲೆ ಹಲ್ಲೆ ಆಗಿದೆಯಲ್ಲ, ಇದು ಒಂದು ಪೂರ್ವ ನಿಯೋಜಿತ ಹಲ್ಲೆಯಾಗಿದ್ದು ಇದೊಂದು ಜನಸೈಡ್ ಅಂತ ಅಂತೀವಿ ನಾವು. ಅವರು ದೀಪು ಚಂದ್ರದಾಸ್ ಅವರು ಹೇಳಿದ್ದು ಎಲ್ಲ ಧರ್ಮದವರಿಗೆ ಅವ್ರದ್ದೇ ಆದ ಅಭಿಮಾನ ಇರುತ್ತೆ ಅಂತ. ಆದರೆ ಅದನ್ನ ಬೇರೆ ರೀತಿ ರೂಪಿಸಿ ಏನು ಕೊಲೆ ಮಾಡಿದ್ದಾರೆ, ಅತ್ಯಂತ ಹೀನ ಕೃತ್ಯ ಇದು. ಇದು ಸರ್ವ ಹಿಂದೂ ಸಮಾಜದ ಮೇಲೆ ಹಲ್ಲೆ ಆಗ್ತಾ ಇದೆ. ಜಗತ್ತಿಗೆ ಶಾಂತಿಯನ್ನು ಬೋಧಿಸುವ ಹಿಂದೂ ಧರ್ಮ ಇವತ್ತು ಬರೇ ಒಂದು ಧರ್ಮದ ಹೆಸರಿಟ್ಟುಕೊಂಡು ಸನಾತನ ಹಿಂದೂ ಧರ್ಮದ ಗುಡಿಗಾನ ನಾಶ ಮಾಡ್ತಾ ಇದ್ದಾರೆ. ನಮ್ಮ ಮನೆಯ ಹೆಣ್ಣುಮಕ್ಕಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ ಹಿಂದೂ ಸಮಾಜ ತನ್ನ ಅಸ್ತಿತ್ವವನ್ನು ಕಳ್ಕೋತ್ತೆ. ಅದಕ್ಕೆ ಇದು ಈಗ ನಾವು ಮಾಡಬೇಕಾದ್ರೆ ಹಿಂದೂ ಸಮಾಜ ಈಗ ಎಚ್ಚರಕ್ಕೆ ಹೋಗ್ಬೇಕು.
ಈಗ ಇಷ್ಟು ದಿವಸ ನಾವು ಶಾಂತಿಲಿಂದ ಇದ್ದಿದ್ದು ಸಾಕು. ಈಗ ಸರ್ವ ಹಿಂದೂ ಸಮಾಜ ಜಾಗೃತಗೊಂಡು ನನ್ನ ದೇಶ, ನನ್ನ ಧರ್ಮ ಮತ್ತು ನನ್ನ ಸಮಾಜಕ್ಕಾಗಿ ದುಡಿಯುವಂಥ ಕೆಲಸ ಆಗಬೇಕಂತ ನಾವು ನಿಮ್ಮಲ್ಲಿ ಹೇಳ್ಕೊತಾ ಇದ್ದೀವಿ. ಅದಕ್ಕೆ ಸರ್ವ ಹಿಂದೂ ಸಮಾಜ ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಇಡೀ ಕರ್ನಾಟಕದಾದ್ಯಂತ ಈ ಡಿಸೆಂಬರ್ 24ಕ್ಕೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು, ಇವತ್ತೆಲ್ಲ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ನಾವು ಸೇರಿರುವಂಥ ಎಲ್ಲ ನನ್ನ ಹಿಂದೂ ಸಮಾಜಕ್ಕೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಕಲಬುರಗಿಯಲ್ಲಿರುವ ರಾಜ್ಯದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಕೋರ್ಸ್ಗಳ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಶೇಕಡ 8% ಮೀಸಲಾತಿ ಲಭ್ಯವಿದೆ. ಈ ಭಾಗದ ವಿದ್ಯಾರ್ಥಿಗಳು ಹೆಚ್ಚು ಪ್ರವೇಶ ಪಡೆಯಬೇಕೆಂದು ಕೇಂದ್ರೀಯ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜ ಸೋಮನವರಡಿ ಹೇಳಿದರು. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತಿನ ಕಲ್ಯಾಣ ಕರ್ನಾಟಕದಲ್ಲಿ ದೇಶದ ಪ್ರತಿಷ್ಠಿತ ಒಂದು ವಿಶ್ವವಿದ್ಯಾಲಯ, ಕೇಂದ್ರೀಯ ವಿಶ್ವವಿದ್ಯಾಲಯ 2009ರ ಪಾರ್ಲಿಮೆಂಟ್ ಆಕ್ಟ್ ಪ್ರಕಾರ ಪ್ರಾರಂಭವಾಗಿ 2010ರಿಂದ ಅದು ಕಾರ್ಯಪ್ರವೃತ್ತವಾಗಿ ಇವತ್ತು ಕಡಗಂಚಿಯ ಒಂದು ಗ್ರಾಮದಲ್ಲಿ ಸುಮಾರು 654 ಎಕರೆದಲ್ಲಿ ಸ್ಥಾಪಿತವಾಗಿ 15 ವರ್ಷಗಳು ಕಳೆದಿದೆ. ವಿಶೇಷವಾಗಿ ಈ ವಿಶ್ವವಿದ್ಯಾಲಯ ರಾಜ್ಯಕ್ಕೆ ಒಂದೇ ರೀತಿಯ ವಿಶ್ವವಿದ್ಯಾಲಯ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಭಾರತ, ನಮ್ಮ ಕರ್ನಾಟಕಕ್ಕೆ ಇರತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಕೇಂದ್ರೀಯ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯಕ್ಕೆ ದೇಶದಾದ್ಯಂತ ಮತ್ತು ಹೊರಗಿನ ದೇಶಗಳಿಂದಲೂ ಕೂಡ ವಿದ್ಯಾರ್ಥಿಗಳು ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಸಂಶೋಧನೆ ಮಾಡೋದಕ್ಕೆ ಬರ್ತಾರೆ. ಈ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ನಮ್ಮ ಭಾಗದ ನಾಯಕರು ಕೂಡ ಮುತುವರ್ಜಿ ವಹಿಸಿ ಅಂದಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಇವತ್ತು ನಾವು ನೆನೆಸಿಕೊಳ್ಳಬೇಕು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 8% ರಿಸರ್ವೇಶನ್ ಕೊಡಿಸಿದರು. ಆ ಒಂದು 8% ರಿಸರ್ವೇಶನ್ ಅಂತಂದ್ರೆ ಒಂದು ಪ್ರೋಗ್ರಾಮ್ಗೆ 30 ಸೀಟ್ಗಳನ್ನು ನಾವು ಪ್ರವೇಶವನ್ನು ಕೊಡ್ತೀವಿ ದೇಶದಾದ್ಯಂತ. ಅದು CUCET ಅಂತ ಸೆಂಟ್ರಲ್ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದವರು ಪರೀಕ್ಷೆ ಮಾಡ್ತಾರೆ. ಆದ್ರಿಂದ ಮೀಸಲಾತಿ ಪ್ರಕಾರ 30 ಸೀಟ್ಗಳನ್ನ ಕೊಡ್ತೀವಿ. ಆ 30 ಸೀಟ್ಗಳನ್ನು ಹೊರತುಪಡಿಸಿ ಒಂದು ಪ್ರೋಗ್ರಾಮ್ಗೆ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ 3 ಸೀಟ್ಗಳು ರಿಸರ್ವ್ ಆಗಿರುತ್ತೆ. ಆ 3 ಸೀಟು ಕೂಡ ಕೆಲವೊಂದು ಕೋರ್ಸ್ಗಳಿಗೆ ಇವತ್ತಿಗೂ ಕೂಡ ಸೀಟ್ ಫಿಲ್ ಆಗ್ತದೆ, ಭರ್ತಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯ ಕೊರತೆಯೂ ಕೂಡ ಇದೆ ಮತ್ತು ಮಾರ್ಗದರ್ಶನದ ಕೊರತೆಯೂ ಕೂಡ ಇದೆ. ಕೆಲವೊಂದು ಸಂದರ್ಭದಲ್ಲಿ ಭಾಷೆಯ ಸಮಸ್ಯೆ ಕೂಡ ಇದೆ. ನಮ್ಮ ಎಲ್ಲ ಒಂದು ಕೋರ್ಸ್ಗಳು ಕನ್ನಡ ಬಿಟ್ಟರೆ ಎಲ್ಲ ಕೋರ್ಸ್ಗಳು ಇರತಕ್ಕಂಥದ್ದು ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ. ಆ ಒಂದು ನಿಟ್ಟಿನಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡುವ ದೃಷ್ಟಿಯಿಂದ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಎಲ್ಲಾ ಭಾಗದ ಒಂದು ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಈ ಒಂದು ಸಂದರ್ಭದಲ್ಲಿ ಡಿಸೆಂಬರ್ 14ರಿಂದ ಜನವರಿ 14ರವರೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈಗ ಪ್ರವೇಶಾತಿ ಪರೀಕ್ಷೆಗೆ ಅರ್ಜಿಯನ್ನು ಹಾಕಕ್ಕೆ ಅವರನ್ನು ಮಾಡಿದೆ. ಯಾವ್ಯಾವ ವಿದ್ಯಾರ್ಥಿಗಳು ಪದವಿ ಹಂತದ 5ನೇ ಸೆಮಿಸ್ಟರ್ನ ಮುಗಿಸಿದ್ದಾರೆ ಅಥವಾ ಈಗ 6ನೇ ಸೆಮಿಸ್ಟರ್ ಇದ್ದಾರೆ ಅಥವಾ ಕೆಲವೊಂದು ವಿಶ್ವವಿದ್ಯಾಲಯದ ಒಂದು ಅನಾನುಕೂಲದಿಂದ 5ನೇ ಸೆಮಿಸ್ಟರ್ ಇದ್ರೂ ಪರವಾಗಿಲ್ಲ, 5 ಮತ್ತು 6ನೇ ಸೆಮಿಸ್ಟರ್ ಇರತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಒಂದು ಕೋರ್ಸ್ಗಳಿಗೆ ಸುಮಾರು 27 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಇದೆ ನಮ್ಮಲ್ಲಿ. ಸೊ MA, MSc, MCom ಅಥವಾ MSc, MTech ಇಂಜಿನಿಯರಿಂಗ್ ಕೂಡ ಇದೆ, MSc ಕಂಪ್ಯೂಟರ್ ಸೈನ್ಸ್ ಆಗಬೇಕು. ಅಲ್ಲಿ ಉದ್ಯೋಗ ಆಗಿರ್ತಕ್ಕಂಥವ್ರು ನಮ್ಮ ವಿಶ್ವವಿದ್ಯಾಲಯಕ್ಕೆ ರಿಜಿಸ್ಟರ್ ಮಾಡ್ಕೊಂಡು ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡ್ಕೊಂಡ ನಂತರ ವಿದ್ಯಾರ್ಥಿಗಳಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಒಂದು ರೋಸ್ಟರ್ ಪ್ರಕಾರ ಮೀಸಲಾತಿ ಪ್ರಕಾರ ಒಂದು ಪ್ರವೇಶಾತಿಯನ್ನು ಕೊಡ್ತೀವಿ. ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯ ಯಾವ ವಿದ್ಯಾರ್ಥಿಗಳು ಪ್ರವೇಶಾತಿಯನ್ನು ತೆಗೆದುಕೊಳ್ತಾರೆ ಅವರಿಗೆ 100% ಯಾವುದೋ ಒಂದು ಮೆರಿಟು ಅಥವಾ ಯಾವುದೇ ಒಂದು ಆಧಾರದ ನೋಡದೆ ವಸತಿಯನ್ನು ಕೂಡ ವ್ಯವಸ್ಥೆ ಮಾಡ್ತಾರೆ. ಯಾವ ವಿದ್ಯಾರ್ಥಿ ವಿಶ್ವವಿದ್ಯಾಲಯಕ್ಕೆ ಪ್ರವೇಶಾತಿಯನ್ನು ಪಡಿತಾರೋ ಇಮಿಡಿಯೇಟ್ ಆಗಿ ಅವರಿಗೆ 100% ಅಕೊಮಡೇಷನ್ ಕೂಡ ಕೊಡ್ತೀವಿ.
ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದ ಸಹಯೋಗದಲ್ಲಿ ಡಿಸೆಂಬರ್ 28ರಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಗಿಲ್ಡ್ನ ಅಧ್ಯಕ್ಷ ವಿಜಯ್ ಕುಮಾರ್ ಜಾಗಟ್ಕಲ್ ಹೇಳಿದರು. ದಿನಪತ್ರಿಕೆ ಸಂಪಾದಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಕಾನ್ಸರ್ ಮುಂದಿದ್ದಾರೆ. ಹಾಗೆಯೇ ನಮ್ಮ ರಿಪೋರ್ಟರ್ಗಳಿದ್ದಾರೆ. ನಾನು ಪ್ರಧಾನ ಕಾರ್ಯದರ್ಶಿ. ಈಗ ಪತ್ರಿಕಾರಾದಂಥ ವಿಜಯಕುಮಾರ್ ಜಾಗಟ್ಕಲ್ ಅವರನ್ನು ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಪತ್ರಿಕೆ ದಿನಾಚರಣೆ ಇದರ ಕುರಿತಾಗಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಜೊತೆ ವಿಚಾರ ಹಂಚಿಕೊಳ್ಳಿದ್ದು, ಪತ್ರಿಕಾ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ರಾಷ್ಟ್ರೀಯ ಪತ್ರಿಕೆ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಸಂಘ ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಸಾಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಶ್ರೀ NS ಬೋಸರಾಜ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಜೊತೆಗೆ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ನಗರದ ಪತ್ರಕರ್ತರ ಒಂದು ತುರ್ತು ನಿಧಿಯನ್ನ ಆರಂಭ ಮಾಡಲಾಗಿದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಎ ವಸಂತ್ ಕುಮಾರ್ ಅವರು ಈ ಒಂದು ಪತ್ರಕರ್ತರ ತುರ್ತು ನಿಧಿಗೆ ಚಾಲನೆಯನ್ನ ನೀಡಲಿದ್ದಾರೆ. ನಂತರದಲ್ಲಿ ರಾಯಚೂರು ಸಂಸದರಾದ ಕುಮಾರ್ ನಾಯಕ್ ಅವರು ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಕುರಿತಾದ ವೆಬ್ಸೈಟ್ ಅನ್ನ ಸಿದ್ಧ ಮಾಡಲಾಗಿದೆ. ರಾಯಚೂರು ಗಿಲ್ಡ್ನ ಗಿಲ್ಡ್ ಬಗ್ಗೆ ಇರುವಂಥದ್ದು ಆ ಒಂದು ವೆಬ್ಸೈಟ್ನ ಲೋಕಾರ್ಪಣೆಯನ್ನ ಕುಮಾರ್ ನಾಯಕ್ ಅವರು ಮಾಡ್ತಿರುವಂಥದ್ದು. ನಂತರದಲ್ಲಿ ಏನು ಪ್ರತಿ ನಾವು ರಾಷ್ಟ್ರೀಯ ಪತ್ರಿಕೆ ದಿನಾಚರಣೆಯನ್ನ ಆಚರಿಸ್ತೀವಿ, ಆ ಸಂದರ್ಭದಲ್ಲಿ ಒಂದಷ್ಟು ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ. ಒಂದಷ್ಟು ದತ್ತಿ ಪ್ರಶಸ್ತಿಗಳು ಮತ್ತೆ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ಪ್ರತಿಷ್ಠಿತ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಆ ಪ್ರಶಸ್ತಿಯನ್ನ ಪ್ರದಾನ ಮಾಡಲಿಕ್ಕೆ ಬಸನಗೌಡ ಸದ್ದರ್ ಶಾಸಕರು, ರಾಯಚೂರು ಗ್ರಾಮೀಣ ಅಧ್ಯಕ್ಷರು, ಕರ್ನಾಟಕ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಹಾಗೂ ರಾಯಚೂರು ನಗರ ಶಾಸಕ ಶಿವರಾಜ್ ಪಾಟೀಲ್ ಅವರು ಅದಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ಇನ್ನು ಈ ಬಾರಿ ಮತ್ತು ಚಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಮತ್ತು ಪತ್ರಿಕಾ ವಿತರಕರು ಕೂಡ ಪತ್ರಿಕೋದ್ಯಮದ ಒಂದು ಭಾಗ ಆಗಿರೋದ್ರಿಂದ ಅವರಿಗೆ ಪತ್ರಿಕಾ ವಿತರಕರಿಗೆ ಜರ್ಕಿನ್ ವಿತರಣೆ ಒಂದು ಕಾರ್ಯಕ್ರಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಇಟ್ಕೊಳ್ಳಲಾಗಿದೆ. ಇದನ್ನ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ನರಸಿಂಹರು ಮಾಡ್ತಿದೆ ಅವರು ಜರ್ಕಿನ್ಗಳನ್ನ ವಿತರಣೆ ಮಾಡ್ತಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಗನ್ನಾಥ್ ಆರ್ ದೇಸಾಯಿ, ಸ್ಥಾನಿಕ ಸಂಪಾದಕರು, ವಿಜಯವಾಣಿ, ಗಂಗಾವತಿ, ಆವೃತ್ತಿ ಅವರು ಮುಖ್ಯ ಅತಿಥಿಗಳಾಗಿರಲಿದ್ದಾರೆ. ರಾಯಚೂರಿನ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು, ಸಿಇಒ ಜಿಲ್ಲಾ ಪಂಚಾಯತ್ ಈಶ್ವರ್ ಕುಮಾರ್ ಕಾಂಗ್ ಅವರು, ಮಹಾನಗರ ಪಾಲಿಕೆ ಆಯುಕ್ತರು ಶ್ರೀ ಜುಬಿನ್ ಮೊಹಪಾತ್ರ ಅವರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಗುಟ್ಮಾದಯ್ಯ ಅವರು, ಮತ್ತೆ ರಾಯಚೂರಿನ ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಡಾಕ್ಟರ್ ಜಿ ಸುರೇಶ್ ಅವರು ಮತ್ತು ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳ ಸಂಪಾದಕರ ಜಿಲ್ಲಾಧ್ಯಕ್ಷ ಪಿ ಚನ್ನಬಸಪ್ಪ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಇರಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ಪ್ರತಿಷ್ಠಿತ ಜೀವಮಾನ ಸಾಧನೆ ವಿಶೇಷ ಪ್ರಶಸ್ತಿಯನ್ನ ಈ ಬಾರಿ ಶ್ರೀ ರಘುನಾಥ್ ರೆಡ್ಡಿ ಮನ್ಸಲಾಪುರ್, ಹಿರಿಯ ಉಪ ಸಂಪಾದಕರು, ಪ್ರಜಾಪ್ರಸಿದ್ಧ ದಿನಪತ್ರಿಕೆ ಇವರನ್ನ ಆಯ್ಕೆ ಮಾಡಿ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಆಯುಕ್ತರಾಗಿ ನೇಮಕಗೊಂಡಿರ್ತಕ್ಕಂಥ ಹಿರಿಯ ಪತ್ರಕರ್ತರಾದ ಪಿ ವೆಂಕಟ್ ಸಿಂಗ್ ಅವರಿಗೆ ಇದೇ ಸಂದರ್ಭದಲ್ಲಿ ವಿಶೇಷ ಸನ್ಮಾನವನ್ನು ಕೂಡ ಆಯೋಜಿಸಲಾಗಿದೆ. ಈ ಹಿಂದೆ ನೀಡಲಾಗಿದ್ದ ವಾರ್ಷಿಕ ದತ್ತಿ ಪ್ರಶಸ್ತಿಗಳಿಗೆ 4 ಜನರಿಗೆ ಆಯ್ಕೆಯನ್ನು ಮಾಡಿರುವಂಥದ್ದು. ಪ್ರಜಾವಾಣಿ ಹಿರಿಯ ವರದಿಗಾರರಾದ ಚಂದ್ರಕಾಂತ್ ಮಸಾನಿ ಅವರಿಗೆ, ದಿಗ್ಗಿ ಕಿಶನ್ ರಾವ್ ಸ್ಮರಣಾರ್ಥ ಹಾಗೂ ದಿವಂಗತ ಹನುಮಂತರಾಯ ಗೌಡ ಗೌರವಾರ್ಥ ಗ್ರಾಮೀಣ ನಗರ ಅತ್ಯುತ್ತಮ ವರದಿಗಾರಕ್ಕೆ ದತ್ತಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ದಿವಂಗತ ರಘುನಾಥ್ ಸಿಂಗ್ ಭುವನಾಳ್ ಸ್ಮರಣಾರ್ಥ ಹಾಗೂ ಪ್ರಕಾಶ್ ಮಸ್ಕಿ ಪ್ರಾಯೋಜಿತ ಅತ್ಯುತ್ತಮ ಛಾಯಾಗ್ರಾಹಕ ದತ್ತಿ ಪ್ರಶಸ್ತಿಯನ್ನ ಪವರ್ ಟಿವಿ ಛಾಯಾಗ್ರಾಹಕರಾದ ಶ್ರೀ ಅಬ್ದುಲ್ ಖಾದರ್ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಶ್ರೀ ಕೆ ಅಡಿವೆಪ್ಪ ಸ್ಮಾರಕ ಸತ್ಯನಾರಾಯಣ ಪ್ರಾಯೋಜಿತ ದತ್ತಿ ಪ್ರಶಸ್ತಿಯನ್ನ ಅಮೋಘ ಕೇಬಲ್ನ ವರದಿಗಾರರಾದ ಶ್ರೀನಿವಾಸ್ ಕೆ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಜೊತೆಗೆ ದಿವಂಗತ NK ಕುಲಕರ್ಣಿ ಸ್ಮರಣಾರ್ಥ ರಾಯಚೂರು ವಾಣಿ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಅತ್ಯುತ್ತಮ ವರದಿಗಾರ ಪ್ರಶಸ್ತಿಯನ್ನ ಪ್ರಜಾಪ್ರಸಿದ್ಧ ದಿನಪತ್ರಿಕೆಯ ವರದಿಗಾರರಾದ ಪಿ ರಾಜು ಅವರನ್ನು ಆಯ್ಕೆ ಮಾಡಿ ಅವರಿಗೆ ನೀಡಿ ಗೌರವಿಸಲಾಗ್ತಾ ಇದೆ. ಜೊತೆಗೆ 25ನೇ ತಾರೀಕು ಡಿಸೆಂಬರ್ 10 ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಹಿನ್ನೆಲೆಯಲ್ಲಿ ನಾವು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿರುವಂಥದ್ದು. ಈಗಾಗಲೇ 5 ಟೀಮ್ಗಳು 25ನೇ ತಾರೀಕು ಬೆಳಿಗ್ಗೆ 8 ಗಂಟೆಯಿಂದ ಕ್ರಿಕೆಟ್ ಪಂದ್ಯಾವಳಿ ಕೂಡ ನಡೆಯುತ್ತೆ.
ಅದಷ್ಟು ರಾಷ್ಟ್ರೀಯ ಪತ್ರಿಕೆ ದಿನಾಚರಣೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಕಿರು ಮಾಹಿತಿಯನ್ನು ನಿಮಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಶ್ರದ್ಧಾಂಜಲಿ ವಾಹನ ಬಳಕೆಗೆ ಚಾಲಕ ಅಬ್ದುಲ್ ಮತೀನ್ ಎಂಬುವರಿಂದ ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬರುತ್ತಿದ್ದು, ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರ ಅಂಬಾಜಿರಾವ್ ಮೈದನಕರ್ ಹೇಳಿದರು. ಆಮೇಲೆ ಹೇಳಿದ್ರಲ್ಲ ನೀವು 5,000 6,000 ತಗೊಂತಾರಂತ ಒಬ್ಬರು ತಗೊಂತಾರ ಹಿಂದೆ ಒಂದು ಶವನ ಸಾಗಣೆ ಮಾಡ್ಬೇಕಂದ್ರೆ ಸರ್ ಗೌರ್ಮೆಂಟ್ ಕಡೆಯಿಂದ ಅಲ್ಲ ಸರ್ ಇವಾಗ ಅವರ ಒಂದು ಶವವನ್ನು ಸಾಗಿಸಬೇಕು. ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಯಾವುದೇ ಹಳ್ಳಿಯಲ್ಲಿ ಫ್ರೀಯಾಗಿ ಸರ್ವಿಸ್ ಕೊಡೋದು ಇದೆ ಸರ್. ಬಟ್ ಇದು ಕನಿಷ್ಠ ಒಂದು 2 ವರ್ಷದಿಂದ ಅಲ್ಲಿ ಏನು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನಂಗಾಗಿದೆ. ಆಲ್ರೆಡಿ ಕಂಪ್ಲೇಂಟ್ ಕೂಡ ಕೊಟ್ಟಿದೆ ಸರ್. ಜಿಲ್ಲಾ ಪಂಚಾಯತ್ ಸಿ ಅವರಿಗೆ ಕೊಟ್ಟಿದ್ದಾರೆ, DH ಅವರಿಗೆ ಕೊಟ್ಟಿದ್ದಾರೆ, DN ಅವರಿಗೆ ಕೊಟ್ಟಿದ್ದಾರೆ ಸರ್. ಎಲ್ಲ ನಮ್ಮ ಡ್ರೈವರ್ಗಳು ಸರ್, ಯಾರು ಪ್ರೈವೇಟ್ ಆಂಬುಲೆನ್ಸ್ ಡ್ರೈವರ್ಗಳು. ಸೊ ಇದರಲ್ಲಿ ಏನಾಗಿದೆ, ನಾವು ಅಬ್ದುಲ್ ಮತೀನ್ ಅನ್ನೋ ಒಬ್ಬ ಡ್ರೈವರ್ ಇದ್ದಾನೆ. ಅದೊಂದು ಏಜೆನ್ಸಿ ಮುಖಾಂತರ ಜಾಯ್ನ್ ಆಗಿದ್ದ. ಈಗ ಅದು ಏಜೆನ್ಸಿ ಮುಖಾಂತರ ಜಾಯ್ನ್ ಆದಮೇಲೆ ಅದು ಆಗಸ್ಟಲ್ಲಿ ಮುಗಿದೋಗಿದೆ. ಅದು ಟೋಟಲ್ ಟೆಂಡರ್ ಮುಗಿದೋಗಿತ್ತು. ಆದ್ರೂ ಅಕ್ರಮವಾಗಿ ಅವನು ಡ್ರೈವರ್ ಆಗಿ ತನಗೆ ತಾನು ಹೇಳ್ಕೊಂಡು, ಈಗ ನನ್ನ ಹತ್ರ ಆಡಿಯೋಗಳು ಇದಾವೆ ಸರ್. ನೀವು ಬರೋ ಮುಂಚೆ ಏನು ಮಾಡಿದೆ, ನಿಮ್ಸಲ್ಲಿ ಎಷ್ಟು ಬಾಡಿಗಳು ಈ ಒಂದು ವರ್ಷದಲ್ಲಿ ಹೋಗಿದೆ, ಯಾವ ಊರಿಗೆ ಹೋಗಿದೆ ಅನ್ನೋದು ನಂಬರ್ ಮತ್ತು ಅವ್ರ ಹೆಸರು ಊರು ತೊಗೊಂಡು ಫೋನ್ ಮಾಡಿದ್ವಿ ನಾವೆಲ್ಲ ಆಂಬುಲೆನ್ಸ್ ಡ್ರೈವರ್ಸ್. ಅದು ಆಡಿಯೋಗಳು ಇದಾವೆ ನನ್ನ ಹತ್ರ, ಬೇಕಾದ್ರೆ ನಿಮ್ಗೆ ಹಾಕ್ತೀನಿ ಸರ್. ಹಾಗಾಗಿ ಸಂಪೂರ್ಣವಾಗಿ ಕೇಳಿದ್ದೀನಿ ಎಷ್ಟು ಅಮೌಂಟ್ ಕೊಟ್ಟಿದ್ದೀರಿ ಸರ್. 3,500 ರೂಪಾಯಿ ಕೊಟ್ಟಿದ್ದಾರೆ ಡೀಸೆಲ್ಗೆ, ಗಾಡಿ ವಾಶ್ ಮಾಡೋಕ್ಕೆ 15,000-2,000 ರೂಪಾಯಿ, ಮತ್ತು ಡ್ರೈವರ್ ಬರ್ತಾವ 1,500 ರೂಪಾಯಿ. ಸೊ 5,000 6,000 7,000 ರೂಪಾಯಿ ತೊಗೊಂಡಿದ್ದು ಒಂದೊಂದು ಬಾಡಿ ಸಾಗಿಸಲು ಅಂತ. ಸೊ ಇದು ಪೂರ ಅಕ್ರಮವಾಗಿ ನಡೀತಾ ಇದೆ ಸರ್. ಹೋಗಿ ಕೇಳಿದ್ರು ಇವರಿಗೂ DH ವರೆಗೂ ಫೋನ್ ಮಾಡಿ ಕೇಳಿದ್ರೆ, DN ಅವರಿಗೂ ಕೇಳಿದ್ರು, ಇಲ್ಲ ಸರ್ ಆ್ಯಕ್ಷನ್ ತೊಗೊತಿಲ್ಲ. ನನಗೆ ಒಂದು ವಾರ ಆಯಿತು, ಇನ್ನೂವರೆಗೆ ಏನು ಆ್ಯಕ್ಷನ್ ಇಲ್ಲ, ಮತ್ತೆ ಹೋಗ್ತಾ ಇದ್ದಾರೆ. ಮತ್ತು ಮೊನ್ನೆ ಒಂದು ಡೆಡ್ ಬಾಡಿ ತೊಗೊಂಡು ಇದ್ರು, ಅವ್ರಿಗೂ ಫೋನ್ ಮಾಡಿ ಕೇಳಿದ್ರೆ ಅವ್ರು ಸರ್ ಕೊಟ್ಟಿದ್ದೀವಿ. ಸೊ ಈಗ ಬೇರೆ ಜಿಲ್ಲೆಗೆ ಹೋದರೆ ಒಂದು ರೀತಿ ಇದೆ ಸರ್. ಬಟ್ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿದ್ರು ಫ್ರೀ ಇರಬೇಕು. ಬಟ್ ಈ ವ್ಯಕ್ತಿ ಇನ್ನೊಂದು ಏನು ಮಾಡಿದ್ದಾರೆ, ತನ್ನ ಸಂಬಂಧಿಕರ ಹೆಸರು ಮೇಲೆ ತಂದೆ ವಾಹನ ಇನ್ನೊಂದು 2-3 ಆಂಬುಲೆನ್ಸ್ಗಳು ತೊಗೊಂಡಿದ್ದಾರೆ. ಈಗ ಎಕ್ಸಾಂಪಲ್ ನಮ್ಮದು ಸರ್ಕಾರದ ಗಾಡಿ ಏನಾದರೂ ಬೇರೆ ಶವ ಏನಾದ್ರು ತೊಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದಕ್ಕೆ ಫೋನ್ ನಂಬರ್ ಅದೊಂದೇ ಇರುತ್ತೆ. ಅದಕ್ಕೆ ಫೋನ್ ಮಾಡಿದಾಗ ಬೇರೆ ನಂಬರ್ ಕೊಡಬೇಕು. ಈ ಒಂದು ವರ್ಷದಿಂದ ಪ್ರೈವೇಟ್ ಆಂಬುಲೆನ್ಸ್ ಯಾರಿಗೂ ಫೋನ್ ಮಾಡೋಂಗಿಲ್ಲ, ತಂದೆ ಗಾಡಿ ಅದನ್ನು ರೆಕಾರ್ಡ್ ಇದೆ ಸರ್. ಅದು ತನ್ನ ಒಂದು 2 ವಾಹನಗಳು ಇಟ್ಟಿದ್ದಾನೆ. ಮತ್ತು ಅದ್ರ ಜೊತೆಗೆ ಒಂದು ರೀತಿ ಹೆಂಗೆ ಮಾಡಿದ್ದಾರೆ ಅಂದರೆ, ಅಂತ ಒಂದು ಟಮ್ ತೊಗೊಂಡಿದ್ದಾನೆ. ಅದು ಬಾಡಿ ಇಡ್ತಾರಲ್ಲ ಸರ್, ಅದು ಆ ಮಷೀನು ಇಟ್ಕೊಂಡಿದೆ. ಆ ಟೋಟಲ್ ಅವರಿಗೆ ಯಾರಾದರೂ ತೀರ್ಕೊಂಡ್ರೆ ಸೀದಾ ಅವ್ರ ಮೆಂಬರ್ಶಿಪ್ ಹೋಗಿ ಸರ್ ಎಲ್ಲ ನಾವೇ ಮಾಡ್ತೀವಿ, ಆಂಬುಲೆನ್ಸ್ ನಮ್ಮದೇ ಆದ ಮಷೀನ್ ಇದೆ, ಟಮ್ ಇದೆ, ಎಲ್ಲ ಗುತ್ತಿಗೆ ತೊಗೊಂಡು 10,000 ರೂಪಾಯಿ ಮಾತಾಡ್ತಾರೆ. ಅವೆಲ್ಲ ರೆಕಾರ್ಡಿಂಗ್ ಇದೆ ಸರ್. ವೆಹಿಕಲ್ ಗೌರ್ಮೆಂಟ್ ವೆಹಿಕಲ್ ಯೂಸ್ ಸರ್, ಅದು ಕರ್ನಾಟಕ ಸರ್ಕಾರ ಅಂತ ಅಲ್ಲ. ಅಬ್ದುಲ್ ಮತಿ ರಿನ್ಯೂವಲ್ ಮಾಡಿಸ್ಕೊಂತಾರೆ. ಇಲ್ಲ, ರಿನ್ಯೂವಲ್ ಆಗಿಲ್ಲ ಸರ್. ಇನ್ನು ರಿನ್ಯೂವಲ್ ಆಗಿಲ್ಲ ಅಂತೇಳಿ ಒಂದು DN ಅವರು ಅಲ್ಲಿ ಹೋಗಿ MS ಅವ್ರು ಕೇಳಿದ್ರು, ಇಲ್ಲ ಸರ್ ಇನ್ನೂ ಟೆಂಡರ್ ಆಗಿಲ್ಲ ಅಂತ ಹೇಳಿದ್ರು. DH ಅವ್ರಿಗೆ ಕೇಳಿದ್ರು, ಇಲ್ಲ ಹಂಗೆ ನಡೆಸ್ತಾ ಇದ್ದಾರೆ. ಸೊ ಅದನ್ನು ಹೇಗೆ ಪರ್ಮಿಷನ್ ಕೊಟ್ಟರೆ ನೀವು ಗೌರ್ಮೆಂಟ್ ವೆಹಿಕಲ್ ಮುಟ್ಟಬೇಕಂದ್ರೆ ವಿತೌಟ್ ಪರ್ಮಿಷನ್ ಇರಬಾರ್ದು ಸರ್. ಲೀಗಲ್ ಆಗಿ ಅದು ಅಪಾಯಿಂಟ್ಮೆಂಟ್ ಆಗಿರ್ಬೇಕು, ಒಂದು ಏಜೆನ್ಸಿಯಿಂದ ಆಗಲಿ. ಗೋಮಾತೆಯ ಬಗ್ಗೆ ಭಕ್ತಿ, ಪ್ರೀತಿ, ಅಭಿಮಾನ ಇರುವ ಗೋಪ್ರಿಯರು ಗೋವುಗಳನ್ನ ತಮ್ಮ ಕುಟುಂಬಸ್ಥರಂತೆ ಕಾಣಲು ನಾಡಿಪತಿ ತಳಿಗಳ ಗೋವುಗಳನ್ನ ಪಾಲನೆ ಮಾಡಬಹುದಾಗಿದ್ದು, ಈ ತಳಿಗಳ ಗೋವುಗಳನ್ನ ಪ್ರದರ್ಶನಕ್ಕೆ ಇಟ್ಟಿರುವುದು ಉತ್ತಮ ಕಾರ್ಯವಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು.
ಸ್ವಲ್ಪಿಂದ ಬರೋಣ ಸರ್ ಸ್ವಲ್ಪಿಂದ ಬರ್ರಿ ಬರ್ತಾರೆ ಆಡಿಪತ್ತಿ ಮೈಕ್ರೋ ಮಿನಿ ಮತ್ತು ಮಿನಿಯೇಚರ್ ತಳಿಗಳು ಇವತ್ತು ಪ್ರದರ್ಶನ ರಾಯಚೂರಿನ ಯಾದವ ಕಲ್ಯಾಣ ಮಂಟಪದಲ್ಲಿ ಜರುಗಿದೆ. ಇವತ್ತು ನಮ್ಮ ವಿಶಾಖಪಟ್ಟಣಂದಲ್ಲಿ ಅಂದರೆ ಯಾವ ರೀತಿ ನಮ್ಮ ಮೋದಿ ಸಾಹೇಬರು ಒಂದು ಆಕಳು ಸಾಕ್ತಾ ಇದ್ದಾರೋ ಆ ಆಕಳುಗಳ ತಳಿ ಇವತ್ತು ವಿಶಾಖಪಟ್ಟಣಂದಲ್ಲಿ ನಮ್ಮ ದೇಶಿ ಮಾದರಿಯಲ್ಲಿ ಇವು ಪ್ರಯೋಗಾಲಯದಿಂದ ಅಭಿವೃದ್ಧಿ ಮಾಡಿದಂಥ ತಳಿಗಳು ಇವು. ಬಹುಶಃ ನಮ್ಮ ಸ್ವದೇಶಿ ಅಂತೇನು ಕಾನ್ಸೆಪ್ಟ್ ಹೇಳ್ತೀವಿ, ಸ್ವದೇಶಿ ಕಾನ್ಸೆಪ್ಟ್ನಲ್ಲಿ ಈ ತಳಿಗಳು ನಮ್ಮ ಅಲ್ಲಿನ ಡಾಕ್ಟರ್ ಆದಂಥ ಡಾಕ್ಟರ್ ಕೃಷ್ಣರಾಜು ಅವರ ನೇತೃತ್ವದಲ್ಲಿ ತಳಿಗಳ ಅಭಿವೃದ್ಧಿ ಮಾಡಿ ಇವತ್ತು ಎಲ್ಲ ತಳಿಗಳನ್ನು ಎಲ್ಲ ನಮ್ಮಂಥವರ ಮನೆಗಳಲ್ಲಿ ಅಂದರೆ ಯಾರಿಗೆ ಗೋಮಾತೆ ಬಗ್ಗೆ ಪ್ರೀತಿ ಇರ್ತದೋ ಮತ್ತು ಮನೆ ಬೆಡ್ರೂಮ್ ಎಲ್ಲ ಕಡೆ ತಿರುಗಾಡಿ ಅವುಗಳು ನಮ್ಮ ಜೊತೆ ವಾಸಿಸುವಂಥ ರೀತಿಯಲ್ಲಿ ಅವುಗಳು ಕಲಿಸಿರ್ತಾರೆ ಅವರು. ಹಾಗಾಗಿ ಯಾರಿಗೆ ಗೋಮಾತೆ ಬಗ್ಗೆ, ಯಾರಿಗೆ ಗೋತಾಯಿ ಬಗ್ಗೆ ಅಭಿಮಾನ ಮತ್ತು ಪ್ರೀತಿ ಮತ್ತು ದೇವರ ಸಂಬಂಧದಲ್ಲಿ ಮನಸ್ಸಲ್ಲಿರ್ತದೋ ಅವರೆಲ್ಲರೂ ಈ ತಳಿಗಳನ್ನು ಬೆಳೆಸುವಂಥ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಬಯಸ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. YTPS ಕಲ್ಲಿದ್ದಲು ಕಳ್ಳತನ ಪ್ರಕರಣ ಸಿಬಿಐಗೆ ವಹಿಸಲು ಕೇಂದ್ರಕ್ಕೆ ಪತ್ರ, ಡಾಕ್ಟರ್ ಶಿವರಾಜ್ ಪಾಟೀಲ್. ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ, ಖರೀದಿಯಲ್ಲಿ ಆಗುವ ವಂಚನೆ ತಡೆಯಲು ಗ್ರಾಹಕರ ನ್ಯಾಯಾಲಯದ ಸದುಪಯೋಗ ಪಡೆಯಿರಿ, ನ್ಯಾಯಾಧೀಶ ಸಾತ್ವಿಕ್. ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಪ್ರವೇಶ ಮೀಸಲು, ಆನ್ಲೈನ್ ಅರ್ಜಿ ಆಹ್ವಾನ, ಡಾಕ್ಟರ್ ಬಸವರಾಜ್ ಸೋಮನಮರಡಿ. 28ರಂದು ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ, ವಾರ್ಷಿಕ ದತ್ತಿ ಪ್ರಶಸ್ತಿ ಪ್ರದಾನ, ವಿಜಯ್ ಜಾಗಟ್ಕಲ್. ರಿಮ್ಸ್ ಆಸ್ಪತ್ರೆಯಲ್ಲಿ ಶವ ಸಾಗಿಸುವ ಶ್ರದ್ಧಾಂಜಲಿ ವಾಹನ ಚಾಲಕನಿಂದ ಹಣ ವಸೂಲಿ, ಕ್ರಮಕ್ಕೆ ಅಂಬಾಜಿರಾವ್ ಒತ್ತಾಯ. ಮತ್ತು ಗೋವುಗಳು ವಿಶೇಷ ತಳಿಗಳ ಪ್ರದರ್ಶನ, ದೇಶೀಯ ಗೋ ತಳಿಗಳ ಸಂರಕ್ಷಣೆಗೆ ಸಹಕರಿಸಿ, ಡಾಕ್ಟರ್ ಶಿವರಾಜ್ ಪಾಟೀಲ್. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.